भुनक्तु स नो गुणक्तु सवीरं करवावहै तेजस्विनामदितमस्तु मा विद्विषावहै ओम शांति शांति शांति. ಹಲವು ಮಾತೇನು ನೀನು ಒಲೆದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಯಾವ ಜಗದಾದಿ ಜಗದ್ಗುರು ಆದಂಥ ಶಿವಾನಂದಪ್ಪ ಅವರ ಪಾದ ಪದ್ಮಗಳಲ್ಲಿ ಪಡಮಟ್ಟು, ಜಗದಾದಿ ಜಗದ್ಗುರು ಆದಂಥ ಪೂರ್ಣಾನಂದಪ್ಪ ಅವರ ಪಾದ ಪದ್ಮಗಳಲ್ಲಿ ಪಡಮಟ್ಟು, ಲಿಂಗೈಕ್ಯಾದ ನನ್ನ ಆರಾಧ್ಯ ಗುರುಗಳಾದಂಥ ಶ್ರದ್ಧಾನಂದಪ್ಪ ಅವರ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದಂಥ ಮಠಕ್ಕೆ ಅಧಿಪತಿಗಳಂಥ ಶಿವಲಯ ತಪ್ಪರ ಪಾದಕ್ಕೂ ನಮಸ್ಕರಿಸುತ್ತಾ, ನೀವು ಮುಟ್ಟಬೇಡ್ರಿ, ಹಂಗೆ ಮಾತಾಡಿ. ಇದು ವೇದಿಕೆ ಮೇಲೆ ಆಸೀನರಾದಂಥ ಯಾವ ದೇವಿ ಪಾರಾಯಣ ಮಾಡ್ತಕ್ಕಂಥ ಅಪ್ಪ ಅವ್ರಿಗೂ ನಮಸ್ಕರಿಸುತ್ತಾ, ವಿದ್ಯಾನಂದ ಅಪ್ಪವ್ರಿಗೂ ನಮಸ್ಕರಿಸುತ್ತಾ, ಚೀರಕೊಪ್ಪದಿಂದ ಆಗಮಿಸಿದಂಥ ಅಪ್ಪವ್ರಿಗೆ ನಮಸ್ಕರಿಸುತ್ತಾ, ಮಾತೆಯರಿಗೆ ಶ್ರೀದೇವಿ ತಾರಿಗೆ ನಮಸ್ಕರಿಸುತ್ತಾ, ಯಾವ ಎಲ್ಲ ಮಹಾತ್ಮರಿಗೂ ನಮಸ್ಕರಿಸುತ್ತಾ, ಪೆಟ್ಟಿಗೆ ಮಾಸ್ತರಿಗೂ, ಇಲ್ಲಿ ಕೂಡಿದಂಥ ಗುರು ಹಿರಿಯರಾದಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಮುದ್ದು ಮಕ್ಕಳೇ, ಶಿವ ಸ್ವರೂಪಿಗಳೇ, ನಿಮಗೂ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿಷಯ ಯಾವುದು ಅಂತ ಕೇಳಿದರೆ, ನೆನೆಗೋಲಿನಿಂದ ದುಃಖ ಉಂಟು ಅಂತ ಹೇಳ್ಯಾರ ಅವರು. ಯಾಕಂದ್ರೆ ಮನುಷ್ಯನಾಗ ನೆನೆಸ್ತೀವಲ್ಲ, ಅದನ್ನು ನಮ್ಗೆ ಕೊಡೋ ದುಃಖ, ಅದು ನೆನಗೋಲು. ಅದಕ್ಕೆ ಹೇಳ್ಯಾರ ಏನು ಅಂತಂದ್ರೆ, ನಮ್ಮ ಮನುಷ್ಯನಾಗ ಏನು ಬರ್ತೈತಿ ಅಂತಂದ್ರೆ ಭಾಳ ಕೆಟ್ಟ 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 ಗುಣಗಳು ಬರ್ತಾವೆ. ಆ ಕೆಟ್ಟ ಗುಣಗಳನ್ನ ಕಳಿಸ್ಬೇಕಾತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ, ಗುರುವಿನ ನಾಮಸ್ಮರಣೆ, ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಬಿಡ್ತೈತಿ. ಇಲ್ಲಿಕ್ಕಂದ್ರೆ ನಮ್ಮನ್ನು ಅದು ಬಿಡೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಾಗೈತಿ ಅಂತ ಕೆಟ್ಟ ಮನಸ್ಸುಗಳನ್ನು ಕಳ್ಕೊಬೇಕಾತಂದ್ರೆ ಪರಮಾತ್ಮನ ಜ್ಞಾನ, ಗುರುವಿನ ಜ್ಞಾನ ಮಾಡಬೇಕು ಅಂತ. ಅದಕ್ಕೆ ಹೇಳ್ಕೊಂಡು ಬಂದಾರ ಅವರು. ಏನು ಅಂತ, ಕಾಮ ಅಂತ. ಕಾಮ ಯಾರನ್ನೂ ಬಿಟ್ಟಿಲ್ಲವ ಕಾಡೋದು. ಆ ಕಾಮನ್ನ ಗೆಲ್ಲಬೇಕಾದ್ರೆ ಭಾಳ ಕಠಿಣ ಐತಿ. ಏನಾದರೂ ಗೆಲ್ಬೋದು, ಕಾಮನ ಗೆಲ್ಲೋದು ಭಾಳ ಕಠಿಣ ಐತಿ. ಎಂತೆಂಥವ್ರನ್ನ ಲಗ ಹೋಗಿಸೈತಿ ಅದು. ಅದಕ್ಕೆ ನಾವು ಏನು ಮಾಡಬೇಕಾಗೈತಿ ಅಂತಂದ್ರೆ, ಅದನ್ನು ನಾವು ಕಳ್ಕೋಬೇಕಾಯ್ತು. ಅದ್ರ ಕಡೆ ನಮ್ಮ ಲಕ್ಷ್ಯ ಹೋಗಬಾರ್ದು ಅಂತಂದ್ರೆ ಯಾವಾಗಲೂ ಪರಮಾತ್ಮನ ಜ್ಞಾನ, ಮಹಾಮಂತ್ರ ಜಪ, ಗುರುವಿನ ಜ್ಞಾನ ಮಾಡಬೇಕು ಅಂತ. ಒಮ್ಮೆ ಏನಾಯಿತು ಅಂದ್ರೆ, ರಾವಣ ಸೀತನ ಮಗಳು, ರಾವಣನ ಮಗಳು ಸೀತಾ ರಾವಣನ ಮಗಳು. ಆ ಹುಟ್ಟಿದ ಗಳಿಗನ ಹೋಗಿ ಜ್ಯೋತಿಷ್ಯರನ್ನ ಕೇಳಿದ. ಜ್ಯೋತಿಷ್ಯರನ್ನ ಕೇಳಿದಾರೆ ಅವ್ರು ಏನು ಹೇಳಿದರು ಅಂತಂದ್ರೆ, ಅಕ್ಕಿಲಿಂದ ನಿನಗೆ ಮರಣ ಐತಿ ಅಂತ ಹೇಳಿದ್ರು ಅವರು. ಅಕ್ಕಿಲಿಂದ ನಾ ಮರಣ ಕಳ್ಕೊಂಡು ಏನು ಮಾಡೋದು, ಇದನ್ನು ಬೇಡ ಅಂತೇಳಿ ಒಂದು ಪುಟ್ಟ್ಯಾಗ ಹಾಕಿ ಹೊಳೆಯಾಗ ಬಿಟ್ಟನಂತಕ್ಕೆ. ಹೊಳೆಯಾಗ ತೇಲ್ಕೊಂತ ಬಂತು. ಚಿಟ್ಟು ಚೀರ್ತಿತ್ತು ಕೂಸು. ಏನಂದ್ರೆ ಜನಕ ರಾಜ ಭೇಟಿ ಅಂತ ಅವಾಗ ವಿಹಾರಕ್ಕಂತ ಹೋಗಿದ್ದ. ಆ ಏನದ ಚೀರ್ತೈತೆ ಅಲ್ಲ ನೋಡ್ರಿ ಅಂತ, ಯಪ್ಪ ಪುಟ್ಟು ಹೋಗೈತಿ, ಆ ಪುಟ್ಟ್ಯಾಗ ಒಂದು ಕೂಸೈತಿ, ತೊಗೊಂಬರ್ರಿ ಅದನಂದ್ರೆ ಅವರು ತೊಗೊಂಡು ನೋಡಿದ್ರಿ. ಇಂಥ ಕೂಸಿನ ಯಾರು ಬಿಟ್ಟಿದ್ದಾರೆ, ಎಂಥ ಪಾಪಿಗೇಡಿಗಳು ಅಂತ ತೊಗೊಂಡು ಹೋಗಿ ಜಾಕಿ ಮಾಡಿದ, ದೊಡ್ಡಕ್ಕಿನ ಮಾಡಿದ, ಎಲ್ಲನೂ ಮಾಡಿದ. ಕಾಸ ಏನು ಮಾಡಿದ ಅಂತಂದ್ರೆ, ಅವಾಗ ಏನಾಯಿತು ಅಂತಂದ್ರೆ ವಿದ್ವಳದಾಗ ನಡೀತು ಬಿಡ್ರಿದು. ಆ ಯಾರು ಗೆಲ್ತಾರೆ ಅವ್ರಿಗೆ ಕೊಡ್ತೀನಿ ಅಂತೇಳಿ ರಾಮ ಗೆದ್ದಾಗ ರಾಮನಿಗೆ ಕೊಟ್ಟು ಲಗ್ನ ಮಾಡಿದ. ಮತ್ತು ಏನಾತ್ರಿ ಅದು ಮನಸ್ಸು ಅಂತಕ್ಕಂಥದ್ದು. ಆಕಿನ ಅಡವ್ಯಾಗ ಬಿಟ್ಟು ಹೋಗಿ ಭಾಳ ಐತ್ರಿ ಅದು. ಅದಕ್ಕೋಸ್ಕರವಾಗಿ ಏನಾಯಿತು ಅಂತಂದ್ರೆ, ರಾಮಗ ಮತ್ತು ಯಾರಿಗೆ ಯುದ್ಧ ಆಯ್ತು ಅಂತಂದ್ರೆ, ಆಕೆ ತಂದೆ ಹಾಡಿದ್ನಲ್ಲ ಅವ್ರಿಗೆ ಹಂಗೆ ಯುದ್ಧ ನಡೀತಿ. ಅವಾಗ ಏನಾಯ್ತು ಅಂತಂದ್ರೆ, ಅವ ಗೆದ್ದು ತೊಗೊಂಡು ಲಗ್ನ ಆಗ್ಯಾನ, ನಾ ಕದ್ದು ತೊಗೊಂಬರ್ತೀನಿ ಅಂತ ಮನಸ್ಸು ಮಾಡ್ದೆ. ಯಾವ ರಾವಣ ಅವ ಗೆದ್ದೋದಾನ, ನಾ ಕದ್ದು ತೊಗೊಂಡ್ಬರ್ತೀನಿ ಅನ್ನತ್ತೀನಿ. ಹಿಂಗೆ ಮಾಡ್ಕೋತ ಹೋದ. ಮುಂದೆ ಅದು ಬಂತಲ್ರಿ, ಅವಾಗ ಹೋರಾಡಿ ಆಕಿನ ತೊಗೊಂಡು ಹೋಗ್ಬೇಕಂತೇಳಿ ಏನಾದರೂ ಕೆಲಸ ಆಗಲಿಲ್ಲ. ಹೊಳ್ಳಿ ಅಕ್ಕಿಲಿಂದ ಏನಾಯ್ತು, ಅವನಿಗೆ ಮರಣ ಆಯ್ತು ಅಂತ.
ಯಾಕೆ ಅಂತಂದ್ರೆ ಮನಸ್ಸು ಗಟ್ಟಿ ಹಿಡಿಬೇಕಲ್ಲ, ಅಷ್ಟು ಮಗಳನ್ನೋದು ಗೊತ್ತಾಗಲಿಲ್ಲ. ಅದು ಒಳಗೆ ಕಾಮಂತಕ್ಕಂಥದ್ದು ಏನು ಪರಿವರ್ತನೆ ಮಾಡ್ತೈತೆ ಗೊತ್ತಾಗೋದಿಲ್ಲ. ಮಕ್ಕಳು ಕಬರಾಗೋದಿಲ್ಲ, ತಂದೆ ತಾಯಿ ಕಬರಾಗೋದಿಲ್ಲ, ಯಾವುದೂ ಕಬರಾಗೋದಿಲ್ಲ. ಅದಕ್ಕೆ ಕೊಲ್ಲಬೇಕಂದ್ರೆ ಕೊಲ್ಲೋದು, ಇದನ್ನು ಮಾಡ್ಬೇಕಂದ್ರೆ ಮಾಡೋದು, ಏನಾದರೂ ಮಾಡ್ಬೋದು. ಅದಕ್ಕೆ ಅಂಥ ಕಾಮನ ಗೆಲ್ಲಬೇಕಾಯ್ತು ಅಂತಂದ್ರೆ ನಾವು ಯಾವಾಗಲೂ ಏನಿರಬೇಕು ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆ, ಗುರುವಿನ ನಾಮಸ್ಮರಣೆ ಇಟ್ಕೊಂಡು ಅವ್ರ ಕಡೆ ನಾವು ಧ್ಯಾನ ಮಾಡಿದ್ವಿ ಅಂತಂದ್ರೆ ಗುರುನಾಥ್ ನಮ್ಗೆ ಅಂಥ ಬುದ್ಧಿ ಶಕ್ತಿ ಕೊಡ್ತಾನೆ ಅಂತೇಳಿ ಎರಡು ಮಾತು ಮಾತಾಡಿ ಹಾಕೊಂಡು